ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ನಮ್ಮ ಸ್ಟಾರ್ಸ್ ಏನಿದಾರಲ್ಲ, ಅವರು ಹೇಗೆ ಸೆಟ್ಟಲ್ಲಿ ಬಿಹೇವ್ ಮಾಡ್ತಾರೆ ಅಂತ. ಯಾಕೆಂದರೆ ಅವರ ಒಂದು ಆ ಬಿಹೇವಿಯರೇ ಆಗಿರುವಂಥದ್ದು ನಿಮಗೆ ಆ ಒಂದು ಆನ್ ಸ್ಕ್ರೀನಲ್ಲಿ ನೋಡೋದು ಸಿಗುತ್ತೆ, ಆ ಒಂದು ಆರಲ್ಲಿ ನೋಡೋದಕ್ಕೆ ಸಿಗುತ್ತಲ್ಲ, ಅದೆಲ್ಲ ಈ ಒಂದು ಸೆಟ್ಟಲ್ಲಿ ಮಾಡುವಂಥ ಬಿಹೇವಿಯರಿಂದನೇ ಆಗಿರುವಂಥದ್ದು. ಅಂದರೆ ಅವರು ಥಿಂಕಿಂಗ್ ಏನಿರುತ್ತಲ್ಲ, ಅವ್ರು ಏನು ಥಿಂಕ್ ಮಾಡ್ತಿರ್ತಾರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಅಂತ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿರೋವಂಥದ್ದು. ಕೆಲವೊಂದು ನಾನು ನೇರವಾಗಿ ನೋಡಿರುವಂಥದ್ದು, ಕೆಲವೊಂದು ನಾನು ತಿಳ್ಕೊಂಡಿರುವಂಥದ್ದು, ಬೇರೆಯವರಿಂದ ತಿಳ್ಕೊಂಡಿರುವಂಥದ್ದು. ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಅವರ ಬಿಹೇವಿಯರ್ಸ್ ಎಲ್ಲ ಹೇಗಿರುತ್ತೆ ಆ್ಯಂಡ್ ಅವರು ಆ್ಯಕ್ಟ್ ಆದಮೇಲೆ, ಅಂದರೆ ಅವರೊಂದು ಸೀನ್ ಮುಗಿದ್ಮೇಲೆ ಅವ್ರು ಆಚೆ ಬಂದಮೇಲೆ ಹೇಗಿರುತ್ತೆ ಅಂತ ನಿಮ್ಮ ಮುಂದೆ ತಿಳಿಸ್ಕೊಡೋಕೊಟ್ಟಿರೋಂಥದ್ದು. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓ ಮೈ ಗಾಡ್, ಈ ವಿಡಿಯೋ ಮಾತ್ರ ಮಜವಾಗಿರುತ್ತೆ ಗುರು. ಮೊದಲನೇದಾಗಿ ಮಾತಾಡೋದಾದರೆ ನಾವು ಕಿಚ್ಚ ಸುದೀಪ್ ಅವ್ರ ಬಗ್ಗೆನೇ ಮಾತಾಡ್ಕೊಬಿಡೋಣ. ಯಾಕೆಂದರೆ ಇದೊಂದು ಡೆಡ್ಲಿ ವಿಷಯ ಆಗಿರುವಂಥದ್ದು. ಅವರಿಗೆ ಜಾಸ್ತಿ ಪೇಷನ್ಸ್ ಜೊತೆಗೆ ಅವ್ರಿಗೆ ಪೇಷನ್ಸ್ ಇಲ್ಲ, ಸ್ವಲ್ಪ ಪೇಷನ್ಸ್ ಕಮ್ಮಿನೇ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ, ಏನಾದರೂ ಒಂದು ಮಾಡೋದಾಗಲಿ, ಏನೋ ಒಂದು ಡ್ರಾಮ್ಯಾಟಿಕ್ ಸಿಚುವೇಷನಿಗಾಗಲಿ, ಆ್ಯಕ್ಷನ್ ಸೀಕ್ವೆನ್ಸಿಗಾಗಲಿ ಅವ್ರಿಗೆ ಪೇಷನ್ಸ್ ಕಮ್ಮಿ. ಒಂದು ಶಾರ್ಟ್ ಅವ್ರದ್ದು ಕ್ಲಿಯರಾಗಿ ಬರುತ್ತೆ, ಅವ್ರು ಯಾವುದೇ ಕಾರಣಕ್ಕೂ ರೀಟೇಕ್ ತೊಗೊಳ್ಳಲ್ಲ. ಆದರೆ ಅವ್ರ ಜೊತೆಗಿರೋರು ತೊಗೋಬೇಕಾದ್ರೆ ಅವ್ರಿಗೆ ಜಾಸ್ತಿ ಸಿಟ್ಟು ಬರುತ್ತೆ. ಯಾಕೆಂದರೆ ಅವ್ರು ಅಷ್ಟೊಂದು ಕ್ಲೀನಾಗಿ ಮಾಡಬೇಕಾದ್ರೆ ಇವ್ರ ಜೊತೆಗಿರೋರು, ಅಂದರೆ ಏನು ಆ್ಯಕ್ಷನಿಗೋಸ್ಕರ ಬಂದಿರ್ತಾರೆ, ಫೈಟರ್ಸ್ ಆಗಿರ್ಬೋದು, ಅಥವಾ ಏನು ಅವ್ರು ಮುಂದೆ ನಿಂತಿರೋ ಅಂಥ ಡೈಲಾಗ್ ಹೇಳೋರಾಗಿರ್ಬೋದು, ಅವ್ರೇನಾದರೂ ರಿಪೀಟೆಡ್ ಆಗಿ ಈ ಥರ ಮಿಸ್ಟೇಕ್ ಮಾಡ್ತಾಯಿದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಯಾಕೆಂದರೆ ಅದು ಅವ್ರ ಪರ್ಫೆಕ್ಷನ್ ಗುರು. ಯಾಕೆಂದರೆ ನಾನೇನಾದರೂ ಈ ಕನ್ನಡ ಇಂಡಸ್ಟ್ರಿ ಯಾರಾದರೂ ಮಿಸ್ಟರ್ ಪರ್ಫೆಕ್ಟ್ ಯಾರಾದ್ರದೆ ಅಂತ ಕೇಳಿದ್ರೆ ಅದು ಇವ್ರು ಮಾತ್ರ ಆಗಿರೋವಂಥದ್ದು. ಯಾಕೆಂದರೆ ಒಂದು ಸೀನ್ ಕೊಟ್ಟರೆ ಪಟ್ಟನ ಮುಗಿಸ್ಬಿಡ್ತಾರೆ, ಅದಕ್ಕೆ ಮತ್ತೆ ನೆಕ್ಸ್ಟ್ ಟೇಕ್ ಇಲ್ಲ, ಅದು ಒಂದೇ ಸೀನಲ್ಲಿ ಅವ್ರಿಗೆ ಆಗುತ್ತೆ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದನೇ ಅವ್ರು ಹೇಳೋವಂಥದ್ದು. ಅವರು ಸೀನ್ಗೂ ಮೊದಲೇ, ಸುದೀಪ್ ಅವ್ರು ಹೇಗೆ ಅಂತಂದರೆ ಸೀನ್ಗೂ ಮೊದಲೇ ಅವರು ಸ್ಕ್ರೀನ್ನ ನೋಡ್ಬಿಟ್ಟು ಹೇಳ್ತಾರೆ, ಇದು ಹೀಗೆ ಮಾಡಿದ್ರೆ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಅಲ್ಲಿಗೆ ಆ ಸೀನ್ ಫಿಕ್ಸ್. ಅದು ಸುದೀಪ್ ಅವ್ರು ಆಗಿರುವಂಥದ್ದು. ಎರಡನೇದಾಗಿ ಬರೋದಾದರೆ ಡಿ ಬಾಸ್ ಅವರು. ಇವ್ರದ್ದೊಂದು ಯೂನಿಕ್ನೆಸ್ ಇದೆ ಆಯಿತಾ. ಇವ್ರ ಟೈಮಿಂಗ್ ಅಂದರೆ ಟೈಮಿಂಗ್, ಇವರು ಹೇಳಿದ ಟೈಮಿಗೆ ಬರ್ತಾರೆ, ಇವ್ರದ್ದೇ ಆದಂಥ ಒಂದು ಟೈಮಿಗೆ ಹೋಗ್ತಾರೆ. ಅಂದರೆ ಆ ಟೈಮಿಂಗ್ ಒಳಗಡೆ ಏನಿದ್ರೂ ನೀವು ಅವ್ರನ್ನ ಏನೇ ಆ್ಯಕ್ಷನ್ ಏನೇ ಇದ್ರೂ ಪ್ರತಿಯೊಂದೂ ಅವರು ಆ ಒಂದು ಟೈಮ್ ಲೈನ್ ಒಳಗಡೆ ಆ್ಯಕ್ಟ್ ಮಾಡೋದಕ್ಕಾಗುವಂಥದ್ದು. ಸೊ ಅದಕ್ಕೋಸ್ಕರ ಡೈರೆಕ್ಟರ್ಸ್ ಎಲ್ಲ ರೆಡಿ ಇರ್ತಾರೆ, ಅವ್ರು ಬರೋ ಟೈಮಿಗೆ ಗೊತ್ತಿರುತ್ತೆ, ಆ ಟೈಮಿಗೆ ರೆಡಿ ಇರ್ತಾರೆ. ಅವರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ, ಸೆಟ್ಟಲ್ಲಿ ಮಾತಾಡ್ಕೊಳೋದೆಲ್ಲ ಇಲ್ಲ. ಡೈರೆಕ್ಟಾಗಿ ಅವರು ಡ್ರೆಸ್ಸಿಂಗ್ ರೂಮಲ್ಲಿ, ಅಂದರೆ ಅವ್ರದ್ದೇ ಒಂದು ಅಂತ ಕಾರ್ವಾನ ಇದೆಯಲ್ಲ, ಅದರಲ್ಲಿ ಅವ್ರು ಚೇಂಜ್ ಮಾಡಿಕೊಂಡು ಡೈರೆಕ್ಟಾಗಿ ಸೆಟ್ಟಿಗೆ ಹೋಗಿ ಅವ್ರ ಆ್ಯಕ್ಷನ್ಸ್ನೆಲ್ಲ ಮುಗಿಸ್ಕೊಂಡು ಅವ್ರು ಅಲ್ಲೇ ಇರ್ತಾರೆ. ಎಷ್ಟೇ ಕಷ್ಟ ಕೊಡಿ ಅವರಿಗೆ, ಎಷ್ಟೇ ಸತಿ ಆ್ಯಕ್ಷನ್ ರೀಕಟ್ ಎಷ್ಟು ಏನೇ ಹೇಳಿ ಅವ್ರು ಏನೂ ತೊಂದರೆ ಕೊಡೋಲ್ಲ. ಅವ್ರಿಗೆ ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ. ಅವ್ರು ಮತ್ತೆ ಏನಾದರೂ ಸರಿಯಾಗಲಿಲ್ವಾ ಮತ್ತೆ ಮಾಡ್ತೀನಿ ಗುರು ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇರ್ತಾರೆ. ಆದರೆ ಅವ್ರು ಟೈಮ್ ಆಗಬೇಕಾದ್ರೆ ಹೋಗ್ತಾರೆ. ಅಂದರೆ 5 ಗಂಟೆ, ನನಗೆ ಗೊತ್ತಿರೋ ಹಾಗೆ ಅವ್ರು ಸೆಟ್ಟಿಗೆ ಬರೋ ಟೈಮು 8 ಗಂಟೆ, ಮಾರ್ನಿಂಗ್ 8 ಗಂಟೆಯಿಂದ 5 ಗಂಟೆಗೆ, 8 to 5 ಅವ್ರು ಶಿಫ್ಟ್ ಮುಗೀತು ಅವ್ರು ಹೋಗ್ತಾ ಇರ್ತಾರೆ. ವಿಷಯ ಇದೆ ಡಿ ಬಾಸ್ ಅವ್ರದ್ದು ಸ್ಪೆಷಾಲಿಟಿ ಅಂತಂದರೆ ಏನಂತಂದರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವೇನಾದರೂ ಫೋನ್ ಕ್ಯಾಮ್ರಾ ಅವ್ರ ಮುಂದೆ ಹಿಡ್ಕೊಂಡು ಹೋದ್ರಿ ಅಂತಂದರೆ ಅವ್ರು ಬೈತಾರೆ. ಆಬ್ವಿಯಸ್ಲಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಯಾಕೆಂದರೆ ನೀವು ಡೆಡಿಕೇಟೆಡ್ ಕ್ಯಾಮ್ರಾ, ಅದು ವ್ಲಾಗಿಂಗ್ ಕ್ಯಾಮ್ರಾ ಆಗಲಿ ಏನೇ ಆಗಲಿ, ಡೆಡಿಕೇಟೆಡ್ ಕ್ಯಾಮ್ರಾ ಇದ್ದರೆ ಮಾತ್ರ ಅವ್ರ ಮುಂದೆ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಅವ್ರು ಅದಕ್ಕೂ ಬೈತಾರೆ. ಯಾಕೆಂದರೆ ಅವ್ರಿಗೆ ಅದಿದೆ ಗುರು, ಆ ಪ್ರೊಫೆಷನಲಿಸಮ್ ಇದೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯುವರಾಜ್ ಕುಮಾರ್ ಅವರೇ ಹೇಳಿರೋವಂಥದ್ದು, ಪುನೀತ್ ರಾಜ್ಕುಮಾರ್ ಅವರು ಹೇಗೆ ಅಂತಂದರೆ, ಅವರಿಗೆ ಪ್ರತಿಯೊಂದು ತಿಂಡಿನ ಈ ಟೇಸ್ಟ್ ಮಾಡೋವಂಥದ್ದು, ಪ್ರತಿಯೊಂದು ಫುಡ್ನ ಟೇಸ್ಟ್ ಮಾಡೋವಂಥದ್ದು, ಆ ಥರ ಆಸೆ ಪಡೋವಂಥ ಒಂದು ವ್ಯಕ್ತಿ ಆಗಿರುವಂಥದ್ದು. ಡಿಫ್ರೆಂಟ್ ಆಗಿರುವಂಥ ಫುಡ್ನ ಟೇಸ್ಟ್ ಮಾಡೋದು, ಅಂದರೆ ತುಂಬಾ ಫುಡಿ ಆಗಿರುವಂಥ ವ್ಯಕ್ತಿ ಆಗಿರುವಂಥದ್ದು. ಸೊ ಇದ್ರ ಜೊತೆಗೆ ನಾನು ಹೇಳ್ತಿರುವಂಥದ್ದು ಏನಂತಂದರೆ, ಇವರು ಸೆಟ್ಟಲ್ಲಿ ಎಲ್ಲರ ಜೊತೆನೂ ಆ್ಯಕ್ಷನ್ ಮಾಸ್ಟರಿಂದ ಹಿಡಿದು ಪ್ರತಿಯೊಂದು ಕೋ ಆ್ಯಕ್ಟರ್ಸ್ ಏನಿರ್ತಾರಲ್ಲ ಎಲ್ಲರ ಜೊತೆನೂ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಅವರು ಸ್ಕ್ರೀನ ನೋಡ್ತಾರೆ, ಶಾರ್ಟ್ ಹೇಳಿದ ತಕ್ಷಣ ಪಟ್ಟನಂಗೆ, ಮೇಯ್ನ್ಲಿ ಆ್ಯಕ್ಷನ್ ಶಾರ್ಟ್ ಅಂತ ಬಂದಾಗ ಅವರು ತುಂಬಾ ಎಕ್ಸೈಟೆಡ್ ಆಗಿರ್ತಾರೆ. ಬಾಡಿನ ಆನ್ ದ ಸೆಟ್ಟಲ್ಲೇ ಅವರು ಫಿಟ್ ಮಾಡಿಕೊಂಡು, ಈಗ ಒಂದು ಡ್ರೆಸ್ ಸರಿ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳಿ, ಒಂದು ಫಿಟ್ಟಾಗಿ ಕೂರ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ, ಟೈಲರ್ ಹತ್ರ ಹೋಗುವಂಥದ್ದಲ್ಲ, ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ರೆಡಿ ಇರ್ತಾರೆ ಟೈಲರ್ಸ್ ಎಲ್ಲ, ಅದೆಲ್ಲ ಬೇರೆ ವಿಷಯ ಆಗಿರೋವಂಥದ್ದು. ಆದರೆ ಇವರು ಅವರ ಬಾಡಿನ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತಾರೆ, ಫಿಕ್ಸ್ ಮಾಡ್ಕೊತಾರೆ. ಇದು ಒಂದು ತುಂಬಾ ಎಕ್ಸ್ಟ್ರಾಡಿನರಿ ವಿಷಯ ಅಂತ ಹೇಳ್ಬೋದು. ಓಕೆ, ಈಗ ಯಶ್ ಅವ್ರ ಬಗ್ಗೆ ಮಾತಾಡೋಣ ಗುರು. ಯಶ್ ಅವ್ರು ಹೇಗೆ ಅಂತಂದರೆ, ಅವ್ರು ಬರಬೇಕಾದ್ರೆ ಸೆಟ್ಟಲ್ಲಿ ಫುಲ್ ಸೈಲೆನ್ಸ್. ಅದು ಯಾವುದೇ ಸ್ಟಾರ್ಸ್ ಬಂದ್ರೂ ಕೂಡ ಸೈಲೆನ್ಸ್ ಇರುತ್ತೆ, ಅದು ಬೇರೆ ವಿಷಯ. ಆದರೆ ಇವ್ರು ಬಂದರೆ ಅದು ಸ್ಪೆಷಲ್ ಸೈಲೆನ್ಸ್ ಗುರು. ಆಮೇಲೆ ಬಂದಾಗ ಅವ್ರು ನೋಡೋವಂಥದ್ದು ಮೇನ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ಆಗಿರುವಂಥದ್ದು. ಹೇಗಿದೆ ಸೆಟ್ಟನ್ಸ್ ಏನಿದೆ, ಆ ಏನು ಲುಕ್ ಕೊಡಬೇಕು, ಏನು ಅವ್ರ ಎಮೋಷನ್ಸ್ನ ಆಚೆ ಹಾಕಬೇಕು ಅಂತಿದ್ದಾರೆ ಸ್ಕ್ರೀನಲ್ಲಿ, ಅದನ್ನು ಅವರೇ ಫಿಕ್ಸ್ ಮಾಡ್ಕೊತಾರೆ ಯಾವ ಲೈಟ್ ಕಂಡೀಷನ್ ಬೇಕು ಅಂತ. ಇದೊಂದು ಸ್ಪೆಷಲ್ ವಿಷಯ ಆಗಿರುವಂಥದ್ದು. ಆಮೇಲೆ ತುಂಬಾ ಕಟ್ಸ್ ತೊಗೊತಾರೆ, ತುಂಬ ಹೆವಿ. ಇದನ್ನು
ಪವರ್ ಇರೋಲ್ಲ ಕೆಲವು ಆ್ಯಕ್ಟರ್ಸ್ಗಳಿಗೆ, ಅಂದರೆ ಹೀರೋಸ್ಗಳಿಗೆ. ಆದರೆ ಇವರು ಟಾಪ್ ಟೈರ್ ಹೀರೋಸಲ್ಲೇ ಬರೋದ್ರಿಂದ ಇವ್ರು ಹೇಳ್ತಾರೆ ನನಗಿನ್ನೊಂದು ಕಟ್ಟಬೇಕು, ನನಗಿನ್ನೂ ಪರ್ಫೆಕ್ಟ್ ಆಗಬೇಕು. ಅದಕ್ಕೋಸ್ಕರ ನಿಮಗೆ ಆ ಒಂದು ಸ್ಕ್ರೀನ್ ಅಪಿಯರೆನ್ಸ್ ಅಂತ ಯಶೋರ್ದೇನು ಸಿಗುತ್ತಲ್ಲ, ಅದು ಬೇರೆ ಯಾರ್ದು ನೋಡೋದಕ್ಕೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಆ ಅಪಿಯರೆನ್ಸ್ ಏನಿದೆ, ಆ ಒಂದು ಏನಂತಾರೆ ರಾಯಲ್ ವಾಕ್ ಅಂತಾರೆ, ಎಷ್ಟೋ ಡಾಲರ್ಸ್ನ ಎಂಟ್ರಿ ಅಂತ ಹೇಳ್ತಾರೆ, ಅದೆಲ್ಲ ಸುಮ್ಮನೆ ಹೇಳುವಂಥದ್ದಲ್ಲ. ಯಾಕೆಂದರೆ ಅವ್ರ ಅಪಿಯರೆನ್ಸಿಗೋಸ್ಕರ ಅವ್ರು ಅಷ್ಟೇ ಯೋಚನೆ ಮಾಡ್ತಾರೆ ಇವರು, ಪ್ರತಿಯೊಂದನ್ನು ಅವರು ಮೈನ್ಯೂಟ್ ಡೀಟೇಲ್ಸ್ನ ನೋಡ್ತಾರೆ. ಆಮೇಲೆ ಎಲ್ಲ ಆದಮೇಲೆ ಅಂದರೆ ಏನೇ ಅವರ ಆ್ಯಕ್ಟಿಂಗು ಪ್ರತಿಯೊಂದು ಡ್ರಾಮ್ಯಾಟಿಕ್ ಸಿಚುವೇಶನ್ಸ್ ಎಲ್ಲ ಆದಮೇಲೆ ಈ ಆ್ಯಕ್ಟಿವ್ ಆಗಿದ್ದರು ಈ ಒಂದು ಆ್ಯಕ್ಷನ್ ಶಾರ್ಟಲ್ಲಿ ಅವರಿಗೊಂದು ಯಾರ ಮೇಲಾದರೂ ಕಂಡು ಬೀಳುತ್ತೆ ಅವ್ರದ್ದು. ಓಕೆ ಚೆನ್ನಾಗಿ ಮಾಡಿದೆ ಗುರು, ನೀನು ಚೆನ್ನಾಗಿ ಮಾಡಿದೆ, ಅದನ್ನು ಹೇಳೋವಂಥದ್ದು ಅವರ ಒಂದು ದೊಡ್ಡ ಗುಣ ಆಗಿರೋವಂಥದ್ದು. ಆ್ಯಂಡ್ ಯಾರೇ ಒಂದು ರೆಕಗ್ನೈಸಬಲ್ ಆಗಿದ್ದರೆ ಅವರಿಗೆ ಹೋಗ್ಬಿಟ್ಟು ಹೇಳ್ತಾರೆ ಏನು ಇಂಪ್ರೂವೈಸ್ ಮಾಡಬೇಕು ಅಂತ. ಅಂದರೆ ಅವ್ರಿಗೆ ಆ ಕೆಪಾಸಿಟಿ ಇರೋದಕ್ಕೋಸ್ಕರ ಅವ್ರಿಗೆ ಹೇಳೋದು, ಯಾರೋ ಬೇಕಾಬಿಟ್ಟು ಎಲ್ಲರಿಗೂ ಹೇಳೋದಕ್ಕೆ ಹೋಗಲ್ಲ. ಯಾರಿಗೆ ಆ ಕೆಪಾಸಿಟಿ ಇದೆಯಲ್ಲ ಅವ್ರಿಗೆ ಹೋಗ್ಬಿಟ್ಟು ಹೇಳ್ತಾರೆ ಓಕೆ ನೀವು ಇದನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಒಂದು ಯಶೋರ ಗುಣ ಆಗಿರುವಂಥದ್ದು. ನನಗೆ ಓವರಾಲ್ ಸ್ಟಾರ್ಸ್ನ ಕವರ್ ಮಾಡಿರುವಂಥದ್ದು. ನಿಮಗೆ ಯಾವುದಾದ್ರು ಸ್ಟಾರ್ ಬಗ್ಗೆ ಕೇಳೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಯಾಕೆಂದರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಗೈಸ್ ಇದಿಷ್ಟು ಇವತ್ತು ನೀಡಿದಲ್ಲಿ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇತ್ತು. ಇಷ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆ ಇನ್ನೊಂದು ವಿಷಯನ ಹೇಳ್ಬಿಡ್ತೀನಿ, ಧ್ರುವ ಸರ್ಜಾ ಅವ್ರು ಏನು ಫ್ಯಾನ್ಸ್ನ ಮೀಟ್ ಮಾಡ್ತಾರಲ್ಲ, ಇದು ಯಾರೂ ಮಾಡಲ್ಲ ಗುರು. ಧ್ರುವ ಸರ್ಜಾ ಅವರ ದೊಡ್ಡ ಗುಣ ಅಂತಂದರೆ ಒಂದೇ ಒಂದು ದೊಡ್ಡ ಗುಣ ಅಂತಂದರೆ ಇದೇ ಒಂದು ವಿಷಯ ಆಗಿರುವಂಥದ್ದು. ಎಲ್ಲ ಫ್ಯಾನ್ಸ್ನ ಅವರು ಮೀಟ್ ಮಾಡ್ತಾರೆ, ಪ್ರತಿ ಸಂಡೇ ಪ್ರತಿ ಭಾನುವಾರ ಅವ್ರು ಮೀಟ್ ಮಾಡ್ತಾರೆ. ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಪೀಸ್ ಔಟ್.